ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದವಿಯಿಂದ ಇಳಿದ್ರೆ ನನಗೇನು ಗೇಯ್ನು ಇಲ್ಲ, ಲಾಸ್ ಇಲ್ಲ. ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಅವ್ರು ಇಳಿಯೋದ್ರಿಂದ ನಾನು ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ನಾನು ಜನ್ಮ ಹೋದರೂ ಕಾಂಗ್ರೆಸ್ಗೆ ಹೋಗಲ್ಲ ನಾನು. ಅದರಿಂದ ಪ್ರಶ್ನೆ ಉದ್ಭವ ಆಗಲ್ಲ. ಅವು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇದ್ರು, ಹಿಂದೆ ಎಸ್.ಎಂ. ಕೃಷ್ಣ ಅವರಿದ್ರು, ಕುಮಾರಸ್ವಾಮಿ ಇದ್ರು. ಇದು ಜಾತಿ ಪ್ರಶ್ನೆ ಅಲ್ಲ. ಇದು ಅವ್ರ ಪಾರ್ಟಿಗೆ ಅವ್ರು ಯಾರು ಬೇಕಾದ್ರೂ ಮಾಡ್ಕೊಳ್ತಾರೆ. ನಮ್ಗೇನಾಗಬೇಕಾಗಿದೆ? ಅವ್ರು ಇಳಿಯೋದು ಎಕ್ಕೋದ್ರಿಂದ ನನಗೆ ವೈಯಕ್ತಿಕವಾಗಿ ನನಗೇನಾಗುತ್ತೆ? ನಥಿಂಗ್. ನನಗೇನು ಅದರಿಂದ ಒಂದು ನ್ಯಾಯ ಪೈಸಾ ಬೆನಿಫಿಟ್ಟು ಇಲ್ಲ, ಲಾಸು ಇಲ್ಲ. ಅದು ಅವ್ರ ಪಾರ್ಟಿ ಡಿಸಿಷನ್ನು, ಅವ್ರ ವೈಯಕ್ತಿಕ. ಅದರಿಂದ ನಾನು ಈ ಬೆಂಗಳೂರು ಕಸದ ಈ ಒಂದು ಬರೆ ಬೆಂಗಳೂರು ಜನತೆ ಮೇಲೆ ಬೀಳಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನ ಕೈ ತಗೊಂಡಿದ್ದೀನಿ. ಸರಿ, ಅವರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ 2022 ಪೆನಲ್ಟ್ ಆಗಿದ್ದು ಬಿಜೆಪಿ ಸರ್ಕಾರ ಇದ್ದಾಗ ನಾವು ಮಾಡಿರೋ ರೂಲ್ಸ್ ಪ್ರಕಾರ ಮಾಡಿ ಅಂತ ಇವರಿಗೆ ಕಾಂಗ್ರೆಸ್ ಸರ್ಕಾರ ಇದ್ರಲ್ಲ ಹಿಂದೆ, ಎಷ್ಟೆಷ್ಟು ಪೆನಾಲ್ಟಿ ಹಾಕಿದ್ದಾರೆ ಕೆರೆಗಳ ಬಗ್ಗೆ ಕೊಡ್ಲಾ ಡೀಟೇಲ್? ನಾನು ಬೆಳ್ಳಂದೂರು ಲೇಕ್ ಬಗ್ಗೆ ಎಷ್ಟು ಹಾಕಿದ್ದಾರೆ ಏನೇನು ಕೊಡ್ಲಾ ನಾನು? ಅದು ರೋಟೀನ್ ಪ್ರೋಸೆಸ್, ಅದು ರೋಟೀನ್ ಪ್ರೋಸೆಸ್. ಅದು ಯಾವುದೋ ಒಂದು ಇನ್ಸಿಡೆಂಟ್ಸ್ ತಗೊಂಡು ಬಿಜೆಪಿ ಮೇಲೆ ಹಾಕಿತ್ತು ಅಂತ ಹೇಳಕ್ಕಲ್ಲ. ನಿಮ್ಮ ಹಂಗಾರೆ ಬಿಡುಗಡೆ ಮಾಡಿಬಿಡಿ. ನೀವು ಅಧಿಕಾರ ಇದ್ದಲ್ಲ ಕಾಂಗ್ರೆಸ್ ಅವರು, 60 ವರ್ಷ ರಾಜ್ಯವನ್ನು ಆಳಿದ್ದೀರಪ್ಪ. ಎಷ್ಟು ಸರಿ ನಿಮ್ಮ ಮೇಲೆ ಈ ಥರದ ಅಲಿಗೇಷನ್ಸ್ ಬಂದಿದೆ? ಎಷ್ಟು ಸರಿ ರಿಪೋರ್ಟ್ ಕೊಡಿ. ಬಿಜೆಪಿ ಅವಧಿಯಲ್ಲಿ ಎಷ್ಟು ಬಂದಿದೆ ಕೊಡಿ, ಅದಕ್ಕೂ ತಯಾರಿದ್ದೀನಲ್ಲ ನಾನು. ನೆನ್ನೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ, ಅವರೇ ಕಸ ಗುಡಿಸಿದ್ದಾರೆ ಹೋಗಿ ಬೆಂಗಳೂರಲ್ಲಿ. ಅದಕ್ಕಿಂತ ನಾಚಿಕೆ ಬೇಕಾ ಇವರಿಗೆ? ಕಾಂಗ್ರೆಸ್ ಪಾರ್ಟಿಗೆ ಒಬ್ಬ ಫೈನಾನ್ಸ್ ಮಿನಿಸ್ಟ್ರು, ದೇಶದ ಫೈನಾನ್ಸ್ ಮಿನಿಸ್ಟ್ರು ಬಂದು ಬೆಂಗಳೂರಲ್ಲಿ ಕಸ ಗುಡಿಸ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಸರ್ಕಾರದ ಸ್ಥಿತಿ ಅಂದ್ರೆ ಶೇಮ್ ಅಲ್ವಾ ಕಾಂಗ್ರೆಸ್ ಪಾರ್ಟಿಗೆ? ಆ ಸೂಕ್ಷ್ಮತೆಯನ್ನ, ನಿರ್ಮಲಾ ಸೀತಾರಾಮನ್ ಅವರ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ಳಿ.